ರೈತರ ಕಲ್ಯಾಣಕ್ಕಾಗಿ, ದೀನದಲಿತರ ಉದ್ಧಾರಕ್ಕಾಗಿ, ಮಹಿಳೆಯರ ಕಲ್ಯಾಣಕ್ಕಾಗಿ ಹೀಗೆ ಹಲವಾರು ಯೋಜನೆಗಳನ್ನು ಕೊಡುವುದರ ಮೂಲಕ ರೈತ ನಾಯಕರಾಗಿ ಹೊರಮಿದ್ದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. 50 ವರ್ಷ ಪೂರೈಸಿದ ಹಿನ್ನೆಲೆ ಒಳಗೆ ಚುನಾವಣೆ ರಾಜಕೀಯ ಕಣದಿಂದ ಇನ್ನು ಮುಂದೆ ಅವರು ಸ್ಪರ್ಧೆ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಅಭಿಮಾನೋತ್ಸವದ ನಿಮಿತ್ತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. 9ನೇ ತಾರೀಕಿಗೆ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ಯಡಿಯೂರಪ್ಪನವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಈ ಸಂದರ್ಭದಲ್ಲಿ ನಾವು 9ನೇ ತಾರೀಕಿಗೆ ಇಡೀ ರಾಜ್ಯದಿಂದ ಬೀದರ್ದಿಂದ ಔರಾದ್ದಿಂದ ಕೊಳ್ಳೇಗಾಲದವರೆಗೂ, ಕಾವೇರಿಯಿಂದ ಭೀಮಾ ನದಿವರೆಗೂ ಸುಮಾರು 10 ಲಕ್ಷ ಜನರನ್ನು ಸೇರಿಸಿ ಇದೊಂದು ಭವಿಷ್ಯದಲ್ಲಿ ಆಗದೇ ಇರುವಂಥ, ಹಿಂದೆಂದೂ ಆಗದೇ ಇರುವಂಥ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿರ್ಣಯ ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರೆಲ್ಲೂ ಉತ್ಸುಕರಾಗಿದ್ದಾರೆ. ಇವತ್ತು ಭೂಮಿ ಪೂಜೆಗೆ ಸ್ವಯಂ ಪ್ರೇರಣೆಯಿಂದ ನಾಡಿನ ಉದ್ದಗಲಕ್ಕೂ ಶಾಸಕರು, ಸಂಸದರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಹೀಗೆ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಭಾಗವಹಿಸಿದಾರೆ. ಈ ಕಾರ್ಯಕ್ರಮ ಯಶಸ್ವಿಗಾಗಿ ಇಂದಿನಿಂದ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ, ನಾಡಿನ ಉದ್ದಗಲಕ್ಕೂ ಯಡಿಯೂರಪ್ಪನವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ರೈತಾಪಿ ವರ್ಗದವರು, ಮಹಿಳೆಯರು, ದೀನದಲಿತರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾರೆ. 9ನೇ ತಾರೀಕಿಗೆ ಮಧ್ಯಾಹ್ನ 3:45ಕ್ಕೆ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದ. ದೇಶದ ಗೃಹ ಮಂತ್ರಿಗಳು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.